ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA ಮತ್ತು BComನವರಿಗೆ ಇರುವಂತಹ ಕನ್ನಡ ಭಾಷಿಕ ಸವಿಸ್ತರದಲ್ಲಿ ಹೊಸ ಕನ್ನಡದ ಕವಿತೆಗಳಲ್ಲಿ ಒಂದು ಮುಖ್ಯವಾಗಿರುವಂತಹ ಒಂದು ಕವಿತೆ ಜಾಜಿ ಮಲ್ಲಿಗೆ. ಡಾಕ್ಟರ್ ಸತ್ಯಾನಂದ ಪಾತ್ರೋಟ ಅವರು ಬರೆದಿರುವಂತಹ ಜಾಜಿ ಮಲ್ಲಿಗೆ ಕವಿತೆಯನ್ನು ನೋಡುವ. ಅದರಲ್ಲಿ ಯಾವುದೆಲ್ಲ ಸಂದರ್ಭ ಸ್ವಾರಸ್ಯಕ್ಕೆ ಪ್ರಶ್ನೆಗಳನ್ನು ಬರ್ತದೆ ಅಂತ ಕೂಡ ನೋಡಿಕೊಳ್ಳುವ. ಇವಾಗ ಮೊದಲು ನೀವು ಕವಿತೆಯನ್ನು ನೋಡಿಕೊಳ್ಳಿ. ಜಾಜಿ ಮಲ್ಲಿಗೆ ಪುಟ ಸಂಖ್ಯೆ 148ರಲ್ಲಿದೆ ನೋಡಿ. ಡಾಕ್ಟರ್ ಸತ್ಯಾನಂದ ಪಾತ್ರೋಟ ಅವರು ಬರೆದಿರುವಂತಹದ್ದು. ಇಲ್ಲಿ ಕವಿತೆ ಈ ರೀತಿಯಾಗಿದೆ. ಡಾಕ್ಟರ್ ಸತ್ಯಾನಂದ ಪಾತ್ರೋಟರವರ ಬಗ್ಗೆ ಹೇಳುವುದಾದರೆ, ಅವರು ಉತ್ತರ ಕರ್ನಾಟಕದ ದಲಿತ ಬಂಡಾಯ ಸಾಹಿತ್ಯದ ಪ್ರಮುಖ ಕವಿ, ನಾಟಕಗಾರರು ಕೂಡ ಹೌದು. ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಕಲಗುರ್ಕಿ ಹಳ್ಳಿಯಲ್ಲಿ 1959ರಲ್ಲಿ ದಲಿತ ಕುಟುಂಬದ ತಿಮ್ಮಣ್ಣ ಶೆಟ್ಟವ್ವ ದಂಪತಿಗಳಿಗೆ ಜನಿಸಿದ ಪಾತ್ರೋಟ ಬೀಳಗಿ ಬಾಗಲಕೋಟೆಗಳಲ್ಲಿ ಶಿಕ್ಷಣವನ್ನು ಪಡೆದು ಧಾರವಾಡದಲ್ಲಿ MA ಪದವಿಯನ್ನು ಪಡೆಯುತ್ತಾರೆ. ನಂತರ 1983ರಿಂದ ಬಾಗಲಕೋಟೆಯ ಕಾಳಿದಾಸ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕರಾಗಿ ಸೇವೆ ಕೂಡ ಸಲ್ಲಿಸುತ್ತಾರೆ. ಡಾಕ್ಟರ್ ಸತ್ಯಾನಂದ ಪಾತ್ರೋಟರವರು ಉತ್ತರ ಕರ್ನಾಟಕದ ದಲಿತ ಬಂಡಾಯ ಸಾಹಿತ್ಯ ಲೋಕದಲ್ಲಿ 2 ದಿಕ್ಕಿನಿಂದ ಕಾರ್ಯನಿರ್ವಹಿಸಿ ಹೆಸರುವಾಸಿಯಾಗಿದ್ದಾರೆ. ಒಂದು ಕಾವ್ಯ ಕೃಷಿಯಿಂದಲಾದರೆ, ಮತ್ತೊಂದು ಹಗಲು ರಾತ್ರಿ ಎನ್ನದೆ ದಲಿತ ಬಂಡಾಯ ಸಾಹಿತ್ಯ ಸಂಘಟನೆಗಾಗಿ ದುಡಿಯುವ ಮೂಲಕ ಬಡತನದ ಬದುಕಿಗೆ ಹೆದರದೆ ರಾಜಕೀಯ ವ್ಯವಸ್ಥೆಗಳೊಂದಿಗೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳದೆ ಸೂರ್ಯನ ಬಿಸಿಲಿಗೆ ಮಳೆ ಗಾಳಿಗೆ ಮೈಯೊಡ್ಡಿ ದಲಿತ ಲೋಕದ ದಟ್ಟ ಅನುಭವಗಳನ್ನು ಅನುಭವಿಸಿ ಶ್ರಮ ಸಂಸ್ಕೃತಿಯ ಕವಿಯೆಂದೇ ಇವರು ಹೆಸರುವಾಸಿಯಾಗಿದ್ದಾರೆ. ಯಾರು? ಸತ್ಯಾನಂದ ಪಾತ್ರೋಟರವರು. ಈ ಕವಿತೆಯ ಅಂದರೆ ಜಾಜಿ ಮಲ್ಲಿಗೆ ಕವಿತೆಯ ಒಂದು ವಸ್ತು ಏನು, ಅದರ ವಿಷಯ ಏನು ಅಂತ ಹೇಳಿದರೆ, ಗುಡಿಸಲುಗಳಲ್ಲಿ ವಾಸಿಸುವ ಸಮಾಜದ ಕನಿಷ್ಠ ವರ್ಗ ಅಥವಾ ದಲಿತ ವರ್ಗದ ಮಾನಸಿಕ ಪ್ರಪಂಚವನ್ನು ತಿಳಿಸುವಂಥದ್ದು. ಜಾಜಿ ಮಲ್ಲಿಗೆ ಎನ್ನುವಂತಹ ಒಂದು ಕವಿತೆಯಲ್ಲಿ ಸತ್ಯಾನಂದ ಪಾತ್ರೋಟವರು ಯಾವ ವಿಷಯವನ್ನು ತಿಳಿಸ್ತಾ ಇದ್ದಾರೆ ಅಂತ ಹೇಳಿದರೆ, ಬದುಕಿನಲ್ಲಿ ಅನ್ಯಾಯ ಆಗ್ತಾ ಇದೆ, ಶೋಷಣೆಗೆ ಒಳಗಾಗಿದ್ದಾರೆ, ದೌರ್ಜನ್ಯಗಳಿಗೆ ಸತತವಾಗಿ ತುತ್ತಾಗಿ ಬಂದಂತಹ ವರ್ಗವನ್ನು ಅವರು ಇಲ್ಲಿ ಚಿತ್ರಿಸ್ತಾ ಇದ್ದಾರೆ. ನೋವಿನ ಬದುಕಿನಲ್ಲಿಯೂ ಕೂಡ ಯಾರ ಮೇಲೂ ಕೂಡ ದ್ವೇಷ ವಿಷ ಬೆಳೆಸಿಕೊಳ್ಳದೆ ಬದುಕುವ ಅವರ ಒಂದು ಮನಸ್ಸು ಕನಸುಗಳು ಜಾಜಿ ಮಲ್ಲಿಗೆಯಂತೆ ಪರಿಶುದ್ಧವಾಗಿದೆ ಅಂತ ಇಲ್ಲಿ ಕವಿ ವಿವರಿಸ್ತಾ ಇದ್ದಾರೆ. ಯಾವ ರೀತಿ ಒಂದು ಜಾಜಿ ಮಲ್ಲಿಗೆಯು ಪರಿಮಳವನ್ನು ಸೂಸಿ ಅಷ್ಟು ಪರಿಶುದ್ಧತೆಯಿಂದ ಕೂಡಿದೆಯೋ, ಅಷ್ಟೇ ಪರಿಮಳಯುತವಾಗಿ ಕೂಡಿದೆಯೋ, ಆ ಒಂದು ಸುಗಂಧಯುತವಾಗಿ ಪರಿಶುದ್ಧವಾಗಿ ಇನ್ನೊಬ್ಬರ ಮೇಲೆ ದ್ವೇಷ ವಿಷವನ್ನು ಬೆಳೆಸದೆ ಮನಸ್ಸು ಕನಸುಗಳು ಅವರದು ಜಾಜಿ ಮಲ್ಲಿಗೆ ಅಂತ ಇಲ್ಲಿ ದಲಿತ ವರ್ಗದವರ ಬಗ್ಗೆ ಅವರು ತಿಳಿಸ್ತಾ ಇದ್ದಾರೆ. ಭೂಮಿ ತಾಯಿಯಂತಹ ಸಹಿಷ್ಣುತೆ ಉಳ್ಳದ್ದು ಎಂದು ದಲಿತ ವರ್ಗದ ಮಾನಸಿಕ ಪ್ರಚಾರವನ್ನು ಅನಾವರಣ ಮಾಡುವುದು ಈ ಕವಿತೆಯ ವಸ್ತು. ಇಲ್ಲಿ ಡಾಕ್ಟರ್ ಸತ್ಯಾನಂದ ಪಾತ್ರೋಟರವರು ತಿಳಿಸುವಂತೆ, ಅವರು ಇನ್ನೊಬ್ಬರ ಮೇಲೆ ದ್ವೇಷ ವಿಷವನ್ನು ಬೆಳೆಸಿಕೊಳ್ತಾ ಇಲ್ಲ. ಅವರಿಗೆ ಅದೆಷ್ಟು ಅನ್ಯಾಯ ಆಗಿದೆ, ಅದೆಷ್ಟು ಶೋಷಣೆಗೆ ಒಳಗಾಗಿದ್ದಾರೆ, ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ. ಆದರೂ ಕೂಡ ಇನ್ನೊಬ್ಬರ ಮೇಲೆ ದ್ವೇಷ ಅಸೂಯೆಯನ್ನು ಪಡದೆ, ಒಂದು ಜಾಜಿ ಮಲ್ಲಿಗೆ ಎಷ್ಟು ಪರಿಶುದ್ಧವಾಗಿದೆ, ಜಾಜಿ ಮಲ್ಲಿಗೆ ಎಷ್ಟು ಸುಗಂಧವನ್ನು ಸೂಸುತ್ತದೆ, ಅಷ್ಟೇ ಅವರ ಮನಸ್ಸು ಕನಸುಗಳು ಕೂಡ ಜಾಜಿ ಮಲ್ಲಿಗೆಯಂತೆ ಇದೆ ಅಂತ ಇಲ್ಲಿ ಕವಿಯು ತಿಳಿಸ್ತಾ ಇದ್ದಾರೆ. ಈ ಭಾರತದಲ್ಲಿ ಜಾತಿ ಆಧಾರಿತ ವರ್ಗ ತಾರತಮ್ಯ ಶತಮಾನಗಳಿಂದಲೂ ಕೂಡ ಬೇರು ಬಿಟ್ಟು ಬಂದಿದೆ. ಅನ್ಯಾಯ ಅಸಮಾನತೆ ಹಲವು ಆಯಾಮಗಳನ್ನು ನಾವು ಕಾಣಬಹುದು.
ಸಾಮಾಜಿಕ ಶೋಷಣೆಯನ್ನುಂಟು ಆಗುವುದು, ದೌರ್ಜನ್ಯತೆಗೆ ಸತತವಾಗಿ ತುತ್ತಾಗುವಂತಹ ಈ ಕೆಳ ಶ್ರಮಿಕ ವರ್ಗಗಳ ಬದುಕಿನಲ್ಲಿ ಇರುವಂತಹ ಮೌಲ್ಯಗಳೇನು, ತಮ್ಮನ್ನು ಸತತವಾಗಿ ಶೋಷಣೆಗೆ ಒಳಪಡಿಸುತ್ತಾ ದರ್ಪದ ಅಟ್ಟಹಾಸದಿಂದ ನಲುಗಿದ ಜನತೆಯ ವಿರುದ್ಧವೂ ಅವರು ಉಸಿರನ್ನೆತ್ತದೆ, ಜಗಳವನ್ನು ಮಾಡದೆ, ಯಾವುದೇ ರೀತಿಯ ಒಂದು ದ್ವೇಷ ಅಸೂಯೆಯನ್ನು ಮಾಡದೆ ಅವರ ಒಂದು ಜಾಜಿ ಮಲ್ಲಿಗೆಯಷ್ಟು ಪರಿಶುದ್ಧವಾಗಿ ತಮ್ಮ ಪರಿಮಳವನ್ನು ಸೂಸುವಂತೆ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ ದಲಿತ ವರ್ಗ ನಾಗರಿಕ ಪ್ರಪಂಚದ ಯಾವುದೇ ಕಾನೂನಿಗೂ ಒಳಪಡದೆ ಪ್ರಕೃತಿಯ ಪರಿಶುದ್ಧ ಮೌಲ್ಯಗಳೊಂದಿಗೆ ಬದುಕುತ್ತಿದ್ದಾರೆ ಎನ್ನುವಂಥದ್ದನ್ನು ಸತ್ಯಾನಂದ ಪಾತ್ರೋಟರವರು ತೋರಿಸುತ್ತಾ ಇದ್ದಾರೆ ಈ ಒಂದು ಕವಿತೆಯ ಮೂಲಕ. ಪುಟ್ಟ ಗುಡಿಸಲಿನಲ್ಲಿ ಕೆಟ್ಟ ಕನಸುಗಳಿಲ್ಲ, ಮನಸ್ಸು ಕನಸುಗಳಲ್ಲಿ ಜಾಜಿ ಮಲ್ಲಿಗೆ. ಸತ್ತ ನರಗಳ ಸುತ್ತ ಹಸಿದ ಹಾವುಗಳಿಲ್ಲ, ಟೊಂಗೆಯ ತುಂಬ ಬಿರಿವ ಮೊಗ್ಗೆ. ಅಂದರೆ ಇಲ್ಲಿ ಅವರು ಹೇಳ್ತಾ ಇದ್ದಾರೆ, ಸಮಾಜದ ಕನಿಷ್ಠ ವರ್ಗಗಳು ಪುಟ್ಟ ಗುಡಿಸಲಿನಲ್ಲಿ ವಾಸ ಮಾಡ್ತಾ ಇದ್ದಾರೆ, ಆದರೆ ಅವರ ಒಂದು ಮನಸ್ಸು ಕೆಟ್ಟದಾಗಿಲ್ಲ. ಎಷ್ಟು ಜಾಜಿ ಮಲ್ಲಿಗೆಯು ಅತ್ಯಂತ ಕೋಮಲದಿಂದ ಕೂಡಿರುವಂಥದ್ದು, ಕೇವಲ ರಾತ್ರಿ ಮಾತ್ರ ಅರಳಿ ಬದುಕಿರುವ, ಒಂದೇ ರಾತ್ರಿ ತನ್ನ ಸುತ್ತಮುತ್ತ ಘಮಘಮಿಸುವ ಪರಿಮಳವನ್ನು ಕೊಡುವಂಥದ್ದು. ಎಷ್ಟು ಪರಿಮಳವನ್ನು ಕೊಡ್ತದೆ ಅಂದರೆ ಅಷ್ಟರಲ್ಲಿ ಅದು ಬಾಡಿ ಹೋಗುವ ಹೂವಿನ ಬದುಕು ಧನ್ಯತೆಗೆ ಇನ್ನೊಂದು ಹೆಸರು ಎಂಬಂತಿದೆ. ಈ ಪುಟ್ಟ ಗುಡಿಸಿನಲ್ಲಿ ಅಂತ ಬದುಕುತ್ತಿರುವಂತಹ ದಲಿತರಿಗೆ ಬದುಕುವುದು ಎಂಬುದು ರಾತ್ರಿಯ ವೇಳೆಯಲ್ಲಿ ಅವರ ಹಾಡು, ಮಾತು, ಕತೆ, ಕುಣಿತ, ಈ ಪ್ರಪಂಚ ಸಾಗಿದರೂ ಅಲ್ಲಿ ಎಲ್ಲೂ ಕಲ್ಮಶ ಇಲ್ಲ ಅಂತ ಇಲ್ಲಿ ಕವಿಯು ತಿಳಿಸ್ತಾ ಇದ್ದಾರೆ. ಬಡತನದ ದಾರುಣತೆ ನೀಗುವುದಕ್ಕಾಗಿಯೇ ವಿನಃ ಕೆಳವರ್ಗದವರ ಮಾನಸಿಕ ಪ್ರಪಂಚ ಎಂಬುದು ಬಹುತೇಕ ನಿರ್ಮಲವಾದದ್ದಾಗಿರುತ್ತದೆ. ಆದ್ದರಿಂದಲೇ ಅದು ಸುಗಂಧದ ತಂಪನ್ನು ಹಂಚುವಂಥದ್ದಾಗಿರುತ್ತದೆ ಎಂದು ಕವಿ ವರ್ಣಿಸಿದ್ದಾನೆ. ದುಡಿದು ಮೇಲ್ವರ್ಗಗಳ ದೌರ್ಜನ್ಯಕ್ಕೆ ಸಿಲುಕಿದ್ದಾರೆ. ಅವರು ಸತ್ತವರಾಗಿದ್ದರೂ ಕೂಡ ಅವರಲ್ಲಿ ಹಾವಿನ ವಿಷವೆಂಬುದು ಸುಳಿಯುವುದಿಲ್ಲ, ಅವರಲ್ಲಿ ದ್ವೇಷ ಸುಳಿಯುವುದಿಲ್ಲ. ಆದ್ದರಿಂದ ಕೆಳವರ್ಗದವರ ವ್ಯಕ್ತಿತ್ವ ಮತ್ತು ಬದುಕು ಯಾವ ರೀತಿ ಇದೆ ಅಂತ ಹೇಳಿದರೆ, ಟೊಂಗೆಯಲ್ಲಿ ಬಿರಿಯುವ ಮೊಗ್ಗೆಯಂತೆ, ಅಂದರೆ ಜಾಜಿ ಮಲ್ಲಿಗೆಯ ಬಳ್ಳಿಯಂತೆ ಹಬ್ಬಿರುತ್ತದೆ ಅಂತ ಇಲ್ಲಿ ಕವಿಯು ವಿವರಿಸ್ತಾ ಇದ್ದಾರೆ. ಹಾಗೆಯೇ ಮುಂದಿನ ಸಾಲುಗಳನ್ನು ನೋಡಿದರೆ ನೋಡಿ, ಈ ರೀತಿಯ ಒಂದೊಂದು ಪ್ಯಾರಾಗ್ರಾಫ್ನವರು ಇಲ್ಲಿ ಕೊಟ್ಟಿದ್ದಾರಲ್ಲ ಸ್ನೇಹಿತರೆ, ಇದನ್ನೇ ಅವರು ಹೆಚ್ಚಾಗಿ ಸಂದರ್ಭ ಸ್ವಾರಸ್ಯಕ್ಕೆ ಕೊಡ್ತಾರೆ. ನೆನಪಲ್ಲಿಟ್ಕೊಳ್ಳಿ, ನೋಡ್ಕೊಳ್ಳಿ ನೀವು. ಈ ರೀತಿಯಾದ ಒಂದೊಂದು 4 ಸಾಲುಗಳನ್ನು ಅಥವಾ 5 ಸಾಲುಗಳನ್ನು ಅವರು ಸಂದರ್ಭ ಸ್ವಾರಸ್ಯಕ್ಕೆ ಬರೀಲಿಕ್ಕೆ ಕೊಡ್ತಾರೆ. ಈ ಸಂದರ್ಭ ಸ್ವಾರಸ್ಯಕ್ಕೆ ಬರೆಯುವುದನ್ನು ಯಾವುದೇ ರೀತಿಯ ಚಿಂತೆಯನ್ನು ಮಾಡಿಕೊಳ್ಬೇಡಿ, ತುಂಬಾ ಸುಲಭವಾಗಿ ಬರಿತಾ ಹೋಗ್ಬೋದು. ಅಂದರೆ ನಿಮಗೆ ಒಂದು ಕವಿತೆಯ ಸಂಪೂರ್ಣ ಸಾರಾಂಶ ಗೊತ್ತಾದ ನಂತರ ಅಥವಾ ನಾಟಕದ ಸಂಪೂರ್ಣ ಕತೆ ಗೊತ್ತಾದ ನಂತರ ನಿಮಗೆ ಏನೆಲ್ಲ ಅದರ ಬಗ್ಗೆ ನೆನಪಾಗ್ತದೆ ಅಥವಾ ಏನೆಲ್ಲ ನಿಮಗೆ ಆ ವಿಚಾರಗಳು ನಿಮ್ಮ ತಲೆಯಲ್ಲಿದೆ ಅದನ್ನೆಲ್ಲವನ್ನು ಬರಿತಾ ಹೋದರೆ ಆಯಿತು. ಈ ಸಂದರ್ಭ ಸ್ವಾರಸ್ಯ ಅಂತ ಕೇಳಿದಾಗ ನೀವೇನು ಮಾಡಬೇಕು ಅಂದರೆ ಕವಿತೆಯ ಹೆಸರು ಮತ್ತು ಕವಿ ಯಾರು ಅಂತ ಬರೀಬೇಕು ಸ್ನೇಹಿತರೆ. ಅದಕ್ಕೆ ಹೆಚ್ಚಿನ ಅಂಕಗಳಿರುವುದು. ಈ ಒಂದು ಸಾಲು ಜಾಜಿ ಮಲ್ಲಿಗೆ ಎನ್ನುವ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ. ಜಾಜಿ ಮಲ್ಲಿಗೆ ಎನ್ನುವ ಕವಿತೆಯನ್ನು ಡಾಕ್ಟರ್ ಸತ್ಯಾನಂದ ಪಾತ್ರೋಟರವರು ಬರೆದಿದ್ದಾರೆ. ಇಲ್ಲಿ ಕಥಾವಸ್ತು ದಲಿತರ ಆಗುವಂತಹ ಶೋಷಣೆಗಳ ಬಗ್ಗೆ ಹೇಳ್ತಾ ಇದ್ದಾರೆ. ದಲಿತರು ಜಾಜಿ ಮಲ್ಲಿಗೆಯಷ್ಟೇ ಪರಿಶುದ್ಧವಾಗಿದ್ದಾರೆ, ಜಾಜಿ ಮಲ್ಲಿಗೆಯಷ್ಟು ಸುಗಂಧವನ್ನು ಸೂಸ್ತಾ ಇದ್ದಾರೆ, ಅವರಿಗೆ ಎಷ್ಟೇ ಕಷ್ಟ ಶೋಷಣೆ ಆದರೂ ಕೂಡ ಅವರು ಒಳ್ಳೆಯದನ್ನೇ ಬಯಸ್ತಾರೆ ಎನ್ನುವಂಥದ್ದನ್ನು ನಾವು ಬರಿತಾ ಹೋಗಬೇಕು. ಸಂದರ್ಭ ಸ್ವಾರಸ್ಯಕ್ಕೆ ಹೆಚ್ಚಿನ ಸಮಯವನ್ನು ತಗೊಳ್ಬೇಡಿ ಸ್ನೇಹಿತರೆ. ಕನ್ನಡದಲ್ಲಿ ಆದಷ್ಟು ಬೇಗ ಬರಿತಾ ಹೋಗಬೇಕು ಎಕ್ಸಾಮಿಗೆ, ಇಲ್ಲದಿದ್ದರೆ ಸಮಯ ಸಾಕಾಗುವುದಿಲ್ಲ. ಅದರಿಂದ ಸಂದರ್ಭ ಸ್ವಾರಸ್ಯವನ್ನು ಹೆಚ್ಚು ಚಿಂತೆ ಮಾಡುವಂಥ ಅಗತ್ಯ ಇಲ್ಲ. ಒಮ್ಮೆ ನಿಮಗೆ ಕವಿತೆಯ ಬಗ್ಗೆ, ಒಂದು ಕವಿತೆ ಅಥವಾ ಒಂದು ನಾಟಕದ ಬಗ್ಗೆ ಸಾರಾಂಶ ಸಂಪೂರ್ಣವಾಗಿ ಗೊತ್ತಿದ್ದ ನಂತರ ನಿಮಗೆ ಏನೆಲ್ಲ ನೆನಪಿಗೆ ಬರ್ತದೆ, ಏನೆಲ್ಲ ಅದರ ಬಗ್ಗೆ ಯೋಚನೆಗಳು ಬರ್ತದೆ, ಅದನ್ನೆಲ್ಲ ಬರಿತಾ ಹೋದರೆ ಆಯಿತು. ನೋಡಿ, ಇಲ್ಲೊಂದು ಲೈನ್ಗಳಿದೆ. ಈ ಲೈನ್ ಕೂಡ ತುಂಬಾ ಇಂಪಾರ್ಟೆಂಟ್. ಬಂದ ಕಾಗೆಗಳೆಷ್ಟು, ತಿಂದ ಹದ್ದುಗಳೆಷ್ಟು, ಲೆಕ್ಕವಿಡಲು ಒಬ್ಬ ಕರುಣಿಕನೂ ಇಲ್ಲ. ಬರುವ ಯಾತ್ರಿಕರಿಗೆಲ್ಲ ಜಾತ್ರೆಯಾದರೂ ಕೂಡ ಯಾರ ಮೇಲೂ ಅವರ ಮುನಿಸೆಂಬುವುದಿಲ್ಲ.
ಸೂರ್ಯ ಮೂಡದ ಮುನ್ನ ಕಾಡು ಬೆಟ್ಟವ ಹತ್ತಿ ನಗು ನಗುತ ನಡೆದಿಹುದು ಇವರ ಪಯಣ. ಸಪ್ತ ಸಾಗರ ಈಸಿ ಲೋಕ ಕಲ್ಯಾಣಾರ್ಥ ಬೆಳದಿಂಗಳು ಸೂಸಿಹವು ಇವರ ನಯನ. ದಲಿತರು ತುಂಬ ಸಮಯದ ಕಾಲ ಶೋಷಣೆಯನ್ನು ಅನುಭವಿಸ್ತಾ ಬಂದಿದ್ದಾರೆ. ಆ ಶೋಷಣೆಗೆ ತುತ್ತಾಗ್ತಾ ಬಂದವಂಥವರು. ಅವರು ಈ ನೆಲದ ಒಡೆಯರು ಅವರಿಗೆ ತುಂಬ ಕೆಲಸವನ್ನು ಕೊಟ್ಟು ಸಾಲವನ್ನು ಕೊಟ್ಟು ಆ ಸಾಲಕ್ಕೆ ಬಡ್ಡಿ ಚಕ್ರ ಬಡ್ಡಿಯನ್ನೆಲ್ಲ ಹಾಕಿದ್ದಾರೆ. ಇದರಿಂದ ದಲಿತ ವರ್ಗದವರು ಅದನ್ನು ತೀರಿಸಲಾಗದೆ ತಮ್ಮ ನೆಲವನ್ನು ಬದುಕನ್ನು ಉಳ್ಳವರಿಗಾಗಿ ಕಳೆದುಕೊಂಡಂಥವರು. ನ್ಯಾಯ ಅನ್ಯಾಯ ಆಗ್ತಾ ಇದೆ ಅವರಿಗೆ. ಆ ನ್ಯಾಯ ಅನ್ಯಾಯವನ್ನು ಲೆಕ್ಕ ಹಾಕಲಿಕ್ಕೆ ಇಲ್ಲಿ ಲೆಕ್ಕದ ಕರಣಿಕ ಇಲ್ಲ, ಅಂದರೆ ಲೆಕ್ಕಪತ್ರದ ದಾಖಲೆಗಾರ ಇಲ್ಲ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ. ಯಾರೇ ಬಂದು ಈ ಜನರ ಬದುಕನ್ನು ದೋಚಿ ಜಾತ್ರೆ ಆಚರಿಸಿದರೂ ಈ ಜನರು ಅವರ ಮೇಲೆ ಮುನಿಸೆಂಬುವುದನ್ನು ತೋರುವುದಿಲ್ಲ. ಅಂದರೆ ಎಷ್ಟೋ ಜನರು ಇವರ ಕೈಯಿಂದ ದೋಚಿಕೊಂಡು ಹೋಗ್ತಾರೆ, ಅವರಿಂದ ಶೋಷಣೆಯನ್ನು ಮಾಡಿ ಅವರ ಕೈಯಲ್ಲಿರುವಂಥದ್ದನ್ನೆಲ್ಲ ಕಸಿದುಕೊಂಡು ಹೋಗ್ತಾರೆ. ಅಷ್ಟೆಲ್ಲ ಆದರೂ ಕೂಡ ಅವರ ಕೈಯಿಂದ ತೋಚಿಕೊಂಡು ಹೋಗಿ ಜಾತ್ರೆಯನ್ನು ಕೂಡ ಆಚರಿಸ್ತಾರೆ. ಆದರೆ ಅಂಥವರ ಮೇಲೆ ಇವರಿಗೆ ಸ್ವಲ್ಪ ಕೂಡ ಮುನಿಸು ಇಲ್ಲ, ಅಂದರೆ ಸ್ವಲ್ಪವೂ ಕೋಪ ಇಲ್ಲ ಅವರ ಬಗ್ಗೆ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ. ಹೊತ್ತು ಮೂಡುವ ಮುನ್ನವೇ ದಿನದ ಕೂಲಿಗಾಗಿ, ಅಂದರೆ ಬೆಳಗಿನ ಜಾವದಲ್ಲಿ ಬೇಗನೆ ಇದ್ದು ತಮ್ಮ ಹೊಟ್ಟೆಪಾಡಿಗೋಸ್ಕರ ತಮ್ಮ ಕೂಲಿ ಕೆಲಸವನ್ನು ಮಾಡಲಿಕ್ಕೋಸ್ಕರ ಕೆಲಸವನ್ನು ಹುಡುಕಿಕೊಂಡು ಹೋಗ್ತಾರೆ. ತಮ್ಮ ಹೊಟ್ಟೆ ಬಟ್ಟೆಗಾಗಿ ಇವರು ಜೀವನದಲ್ಲಿ ನಡೆಸುವ ಸಾಹಸಗಳು ದುಡಿಮೆ ಕವಿಗೆ ಸಪ್ತ ಸಾಗರ ಈಸಿ ಲೋಕ ಕಲ್ಯಾಣಾರ್ಥ ಬೆಳದಿಂಗಳು ಸೂಸುವ ಮಹಾ ಸಾಧಕರಂತೆ ಕಂಡು ಬರ್ತದೆ. ಇಲ್ಲಿ ಕವಿ ಹೇಳ್ತಾ ಇದ್ದಾರೆ, ಇವರು ಬೆಳಗಿನ ಜಾವದಲ್ಲಿ ಬೇಗ ಎದ್ದು ಕೆಲಸಕ್ಕಾಗಿ ಪರದಾಡ್ತಾರೆ. ಇವತ್ತು ನನಗೆ ಯಾವ ಕೆಲಸ ಸಿಗ್ತದೆ ಎನ್ನುವಂತ ಅರಸಿಕೊಂಡು ಹೋಗ್ತಾರೆ. ತಮ್ಮ ಹೊಟ್ಟೆ ಪಾಡಿಗಾಗಿ ತಮ್ಮ ಬಟ್ಟೆಗಾಗಿ ಕೂಲಿ ಕೆಲಸವನ್ನು ಮಾಡಲಿಕ್ಕೆ ಹೊರಟುಕೊಂಡು ಹೋಗ್ತಾರೆ. ಅವರ ಒಂದು ಸಾಹಸ, ಅವರ ಒಂದು ಜೀವನದಲ್ಲಿ ನಡೆಸುವ ಸಾಹಸಗಳು ಯಾವ ರೀತಿ ಇದೆ ಅಂತ ಅಂದರೆ, ಕವಿಯ ಒಂದು ವರ್ಣನೆಯ ಪ್ರಕಾರ ಒಂದು ಸಪ್ತ ಸಾಗರ ಅಂದರೆ ಒಂದು 7 ಸಾಗರವನ್ನು ದಾಟಿ ಒಂದು ಈಜಿಕೊಂಡು ಹೋಗಿ ದಾಟಿದರೆ ಎಷ್ಟು ಸಾಹಸ ಮಾಡಬೇಕಾಗ್ತದೆ, ಅದೇ ರೀತಿ ಇವರ ಜೀವನ ಕೂಡ ಹಾಗೆ. ಅವರ ಹೊಟ್ಟೆಪಾಡಿಗಾಗಿ ಅವರ ಒಂದು ಕೆಲಸಕ್ಕಾಗಿ ಅರಸಿಕೊಂಡು ಹೋಗ್ತಾರೆ. ಹೊಟ್ಟೆ ಬಟ್ಟೆಗಾಗಿ ಜೀವನವನ್ನು ನಡೆಸುವ ಸಾಹಸವನ್ನು ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಅದರ ಕಾರ್ಯವನ್ನು ಪೂರೈಸುವವರು ಸಮಾಜದ ಈ ಕೆಳವರ್ಗದವರೇ ಆಗಿರುತ್ತಾರೆ. ನಾವು ಇಂದು ದೊಡ್ಡ ದೊಡ್ಡ ತಾರಸಿ ಮನೆಗಳಲ್ಲಿ ವಾಸಿಸುತ್ತಿದ್ದರೆ ಅವರ ಹಿಂದೆ ಆ ಶ್ರಮಿಕ ವರ್ಗದ ದುಡಿಮೆ ಇರ್ತದೆ. ಇಲ್ಲಿ ಕವಿ ಹೇಳ್ತಾ ಇದ್ದಾನೆ, ಈಗ ಎಷ್ಟೋ ಜನರಿಗೆ ಟ್ಯಾರೆಸ್ ಮನೆಗಳೆಲ್ಲ ಇದೆ ಅಲ್ವಾ, ಎಷ್ಟೆಷ್ಟೋ ಬಿಲ್ಡಿಂಗ್ ಇರುವಂಥದ್ದು 2-3 ಮಹಡಿಯ ಮನೆಗಳೆಲ್ಲ ಇರ್ತದೆ. ಆ ಮಹಡಿಯನ್ನು ಮಾಡಿದವರು ಯಾರು, ಆ ಮನೆಯನ್ನು ಕಟ್ಟಿದವರು ಯಾರು, ಅದರ ಹಿಂದೆ ಯಾರ ಶ್ರಮ ಇದೆ, ಆ ಹಿಂದೆ ಶ್ರಮಿಕನ ವರ್ಗದ ದುಡಿಮೆ ಇದೆ. ಅದನ್ನು ಕಾರ್ಮಿಕ ವರ್ಗವು ನಡೆಸಿಕೊಟ್ಟಿರುವಂಥದ್ದು. ಅವರ ಒಂದು ಜೀವನ ಯಾವ ರೀತಿ ಇದೆ, ನಮಗೆ ಬೇಕಾದ ಅನ್ನ ಬೇಳೆ ಕಾಳುಗಳನ್ನು ಬೆಳೆಯಲು ಹೊಲಗಳಲ್ಲಿ ಬಿಸಿಲಿನಲ್ಲಿ ಬೆಳಗಿನಿಂದ ಸಂಜೆಯವರೆಗೂ ದುಡಿಯುವ ವರ್ಗವೆಂದರೆ ಸಮಾಜದ ಈ ಕನಿಷ್ಠ ವರ್ಗವಾಗಿರುತ್ತದೆ. ನಮ್ಮ ಮನೆಗಳ ಕನಿಷ್ಠ ಕೆಲಸಗಳನ್ನು ಪೂರೈಸುವುದು, ತೋಟಗಳಲ್ಲಿ ದುಡಿಯುವುದು, ಹೀಗೆ ಬದುಕಿನ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸುವ ಈ ವರ್ಗದ ಕಾಯಕ ಕವಿಗೆ ಲೋಕ ಕಲ್ಯಾಣಾರ್ಥ ಮಹಾಸಾಧಕ ಸಾಧ್ವಿ ನಡೆಸುವಂತಹ ಕಾಯಕವೇ ಆಗಿ ಕಂಡು ಬರ್ತಾ ಇದೆ. ಇಲ್ಲಿ ಕವಿಯು ವಿವರಿಸ್ತಾ ಇದ್ದಾನೆ, ಬೆಳಗಿನಿಂದ ಸಂಜೆ ತನಕ ಹೊಲ ಗದ್ದೆಗಳಲ್ಲಿ ದುಡಿತಾರೆ. ಇವತ್ತು ನಾವು ಅನ್ನ ತಿಂತೇವೆ ಅಂತ ಆದರೆ, ನಾವು ದವಸ ಧಾನ್ಯ ಬೇಳೆ ಕಾಳುಗಳನ್ನು ತಿಂತಾ ಇದ್ದೇವೆ ಅಂತಾದರೆ ಅದರ ಹಿಂದೆ ಯಾರ ಶ್ರಮ ಇದೆ. ನಾವು ದುಡ್ಡು ಕೊಟ್ಟು ದವಸ ಧಾನ್ಯಗಳನ್ನು ತರ್ತೇವೆ, ಆದರೆ ಅದನ್ನು ಬೆಳೆಸುವಂಥವನ ಶ್ರಮ ಇದೆಯಲ್ಲ, ಅವನ ಒಂದು ಶ್ರಮ ಯಾವ ರೀತಿ ದುಡಿತಾರೆ ಅಂದರೆ, ಬೆಳಿಗ್ಗೆ ಆದ ತಕ್ಷಣ ಹೊಲಗಳಿಗೆ ಹೋಗ್ತಾರೆ, ಸಂಜೆ ರಾತ್ರಿಯ ತನಕ ಆ ಹೊಲದಲ್ಲಿ ದುಡಿದು ಕಷ್ಟಪಟ್ಟು ಬೆವರು ಸುರಿಸಿ ಆ ಹೊಲಗಳಲ್ಲಿ ದುಡಿತಾರೆ. ಅಂತಹ ಒಂದು ಸಮಾಜ ಕನಿಷ್ಠ ವರ್ಗದವರು ಆ ಒಂದು ಕೆಲಸಗಳನ್ನು ಮಾಡಿ ನಮ್ಮ ಮನೆಗಳ ಕನಿಷ್ಠ ಕೆಲಸಗಳನ್ನು ಪೂರೈಸಿದಂಥವರು, ತೋಟಗಳಲ್ಲಿ ದುಡಿಯುವಂಥವರ ಅವಶ್ಯಕತೆಗಳನ್ನು ಪೂರೈಸುವಂಥವರೆಲ್ಲರೂ ಈಗ ಶೋಷಣೆಗೆ ಒಳಗಾಗಿದ್ದಾರೆ. ಅವರಿಗೆ ಒಂದು ಅಷ್ಟು ಶೋಷಣೆಗೆ ಒಳಗಾಗಿದ್ದರೂ ಕೂಡ ಅವರು ಯಾವುದೇ ದ್ವೇಷ ಕೋಪವನ್ನು ಮಾಡ್ತಾ ಇಲ್ಲ. ಅವರ ಎಲ್ಲ ಒಂದು ಸಾಧನೆ ಇದೆಯಲ್ಲ, ಅವರ ಒಂದು ಪರಿಶ್ರಮ ಇದೆಯಲ್ಲ, ಅವರ ಒಂದು ಬೆವರು ಇದೆಯಲ್ಲ, ಅದೆಲ್ಲ ಕೂಡ
ನಮ್ಮ ಲೋಕ ಕಲ್ಯಾಣಾರ್ಥದ ಒಂದು ಮಹಾ ಸಾಧಕರು, ನಿಜವಾದ ಸಾಧಕರು ಅಂದರೆ ಅವರು ಸಾಧ್ವಿ ನಡೆಸುವಂತಹ ಕಾಯಕವೇ ಅಂತ ಇಲ್ಲಿ ಡಾಕ್ಟರ್ ಸತ್ಯಾನಂದ ಪಾತ್ರೋಟರವರು ಜಾಜಿ ಮಲ್ಲಿಗೆ ಕವಿತೆಯಲ್ಲಿ ವಿವರಿಸ್ತಾ ಇದ್ದಾರೆ. ಬುದ್ಧ, ಬಸವ, ಗಾಂಧಿ ಬಂದದ್ದು ಆಯಿತು, ಇವರ ನೋವಿಗೆ ಆದಿ ಅಂತ್ಯವೇ ಇಲ್ಲ. ನೋವಿನೇನೆದೆ ಮಡುವಲ್ಲಿ ಮುತ್ತು ರತ್ನವ ಬೆಳೆದು, ಒಮ್ಮೆಯೂ ಕಂಡಿಲ್ಲ ಬದುಕಲ್ಲಿ ಬೆಲ್ಲ. ಭೂಮಿಯ ಸಹನೆಯು ಮಡುಗಟ್ಟಿ ನಿಂತಿಹುದಿಲ್ಲಿ, ನಾಡು ನುಡಿ ಕಾಲಗಳ ಮೀರಿಯಲ್ಲೇ. ಅಂದರೆ ಇಲ್ಲಿ ಕವಿ ಸತ್ಯಾನಂದ ಪಾತ್ರೋಟ ಅವರು ಹೇಳ್ತಾ ಇದ್ದಾರೆ, ಬುದ್ಧ, ಬಸವ, ಗಾಂಧೀಜಿ, ಅಂಬೇಡ್ಕರ್ ಈ ಸಮಾಜದ ಸುಧಾರಣೆಗಾಗಿ, ಶೋಷಣೆ ವರ್ಗದವರ ಒಂದು ಸುಧಾರಣೆಗಾಗಿ ಬಂದರು. ಆದರೆ ಎಲ್ಲರೂ ಬಂದು ಹೋದದ್ದು ಆಯಿತು. ಆದರೆ ಇವರ ಒಂದು ಕಷ್ಟಕ್ಕೆ ಇನ್ನೂ ಕೂಡ ಇದು ಸಿಗಲಿಲ್ಲ, ಕಷ್ಟವು ನಿವಾರಣೆ ಆಗಲಿಲ್ಲ. ಸಾಮಾಜಿಕ ಅಸಮಾನತೆಯನ್ನು, ಜಾತಿ ಮತಗಳ ಸುಳ್ಳು ಕೋಟೆಯನ್ನು ಭೇದಿಸುವ ಪ್ರಯತ್ನವನ್ನು ಮಾಡಿದರು. ಎಷ್ಟೋ ಶತಮಾನಗಳಿಂದ ಅದಕ್ಕೋಸ್ಕರ ಹೋರಾಡಿದರು. ದಲಿತ ವರ್ಗದರ ನೋವಿಗೆ ಆದಿ ಅಂತ್ಯವನ್ನು ಗುರುತಿಸಲು ಸಾಧ್ಯವಿಲ್ಲ. ಅವರ ಒಂದು ನೋವಿನ ಎಳೆಗೆ ಅವರು ಎಷ್ಟೆಷ್ಟೋ ಕಷ್ಟಗಳನ್ನು ಪಟ್ಟಿದ್ದಾರೆ. ಆದರೆ ಅವರ ಬದುಕಿನಲ್ಲಿ ಬೆಲ್ಲ ಬರಲಿಲ್ಲ. ಅವರು ಒಮ್ಮೆಯೂ ಬೆಲ್ಲವನ್ನು ಕಾಣಲಿಲ್ಲ. ಭೂಮಿ ತಾಯಿಯ ಸಹನೆ ಪ್ರಪಂಚದಲ್ಲಿಯೇ ಎಲ್ಲದಕ್ಕೂ ಮಿಗಿಲಾದದ್ದು, ಹೆತ್ತ ತಾಯಿಗೂ ಮಿಗಿಲಾದದ್ದು. ತನ್ನ ಒಡಲಿನ ಸರ್ವಸ್ವವನ್ನು ಭೂಮಿ ಪ್ರಪಂಚಕ್ಕೆ ದಾರಿ ಎರೆಯುತ್ತಾಳೆ. ಅವಳಂತಹ ಸಹನೆಯನ್ನೇ ಈ ಜನರು ತಮ್ಮ ಬದುಕಿನಲ್ಲೂ ತೋರುವಂಥದ್ದರಿಂದ ಅವರ ಬದುಕು, ಬವಣೆ, ಮನಸ್ಸು, ಕನಸುಗಳೆಲ್ಲ ಜಾಜಿ ಮಲ್ಲಿಗೆಯಂತೆ ಇದೆ ಅಂತ ಇಲ್ಲಿ ಕವಿ ಜಾಜಿ ಮಲ್ಲಿಗೆ ಕವಿತೆಯಲ್ಲಿ ವಿವರಿಸಿದ್ದಾರೆ. ಡಾಕ್ಟರ್ ಸತ್ಯಾನಂದ ಪಾತ್ರೋಟರವರು ದಲಿತ ಬಂಡಾಯ ಕವಿತೆಗಳು ಕವಿತೆಯನ್ನು ಹಾಡಲು ಅನುಗುಣವಾಗುವಂತೆ ಸರಳತೆಯನ್ನು ಉಳಿಸಿಕೊಂಡು ರಚಿಸಿರುವಂತಹ ಒಂದು ಕವಿತೆ ಜಾಜಿ ಮಲ್ಲಿಗೆ ಕವಿತೆಯಾಗಿದೆ. ಇದರಲ್ಲಿ ಅದರ ಎಲ್ಲ ಒಂದು ಸಾಲುಗಳು ಕೂಡ ಅವರು ದಲಿತರ ಒಂದು ನೋವು, ಕಷ್ಟ, ಶೋಷಣೆ, ಅನ್ಯಾಯಗಳಿಂದ ಅವರು ಹೊರಬರಬೇಕು, ಅವರ ಒಂದು ಜೀವನ ಕಷ್ಟದಲ್ಲಿ ಮುಳುಗಿದೆ ಅಂತ ಹೇಳುವ ಒಂದು ವಿಷಯವನ್ನು ಅವರು ತಿಳಿಸ್ತಾ ಇದ್ದಾರೆ. ಇಲ್ಲಿ ಸಂದರ್ಭ ಸ್ವಾರಸ್ಯವನ್ನು ಕೂಡ ಕೊಟ್ಟಿದ್ದಾರೆ ನೋಡಿ. ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳನ್ನು ನೋಡಿಕೊಳ್ಳಿ. ಇಲ್ಲಿ ಅವರು ಕಠಿಣ ಪದಗಳ ಅರ್ಥ ಇಲ್ಲ. ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳಿದೆ ನೋಡಿ. 4 ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳಿದೆ, ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದರಲ್ಲಿ ಯಾವುದಾದ್ರೂ ಒಂದನ್ನು ಅವರು ಕೊಡ್ತಾರೆ, ಆವಾಗ ನಾವು ಬರೀಬೇಕು. ಈ ಒಂದು ಸಾಲು ಜಾಜಿ ಮಲ್ಲಿಗೆ ಎನ್ನುವ ಕವಿತೆಯಿಂದ, ಹೊಸಗನ್ನಡದ ಕವಿತೆಯಿಂದ ಸಾಲನ್ನು ಆರಿಸಿಕೊಳ್ಳಲಾಗಿದೆ. ಈ ಕವಿತೆಯನ್ನು ಬರೆದವರು ಡಾಕ್ಟರ್ ಸತ್ಯಾನಂದ ಪಾತ್ರೋಟರವರು ಅಂತ ಹೇಳಿ ಅದರ ಸಂಪೂರ್ಣ ಸಾರಾಂಶವನ್ನೆಲ್ಲ ಬರಿತಾ ಹೋದರೆ ಆಯಿತು. ಅವರು ಕೊಟ್ಟಿರುವಂತಹ ಲೈನಿನ ವಿಷಯವನ್ನು ಮೊದಲು ಬರೆದು ನಂತರ ಸಂಪೂರ್ಣವಾದ ಆ ಒಂದು ಕವಿತೆಯ ಸಾರಾಂಶವನ್ನು ಬರಿತಾ ಹೋಗಿ. ಸಂದರ್ಭ ಸ್ವಾರಸ್ಯಕ್ಕೆ ಹೆಚ್ಚಿನ ತಲೆಯನ್ನು ಕೆಡಿಸ್ಕೊಳ್ಬೇಡಿ, ಅದಕ್ಕೆ ಹೆಚ್ಚಿನ ಚಿಂತೆಯನ್ನು ಮಾಡಿಕೊಳ್ಬೇಡಿ. ಒಮ್ಮೆ ನೀವು ಕವಿತೆಯ, ನಾಟಕದ ಸಾರಾಂಶವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡ್ರೆ ಅದರಿಂದ ಯಾವುದೇ ರೀತಿಯ ಪ್ರಶ್ನೆ ಬಂದರೂ ಕೂಡ ನಿಮಗೆ ಆರಾಮದಲ್ಲಿ ಬರಿತಾ ಹೋಗ್ಬೋದು. ಯಾಕಂದರೆ ಒಮ್ಮೆ ನಿಮಗೆ ಸಾರಾಂಶ, ಅದರ ಬಗ್ಗೆ ಸಂಪೂರ್ಣ ಅರ್ಥ ನಿಮಗೆ ಗೊತ್ತಾದಾಗ ನೀವು ಅದರಿಂದ ಯಾವುದೇ ಪ್ರಶ್ನೆ ಬರಲಿ ಸಂಪೂರ್ಣ ಸಾರಾಂಶವನ್ನೇ ಬರಿತಾ ಹೋಗುವಂಥದ್ದು ಸ್ನೇಹಿತರೆ. ಅದರಿಂದ ಪ್ರತಿಯೊಂದು ಕವಿತೆ ಮತ್ತು ನಾಟಕದ ಸಾರಾಂಶವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಆಗ ಎಲ್ಲ ಒಂದು ಕವಿತೆಯಿಂದ ಯಾವ ಪ್ರಶ್ನೆ ಬಂದರೂ ಕೂಡ ನಿಮಗೆ ಆ ಸಾರಾಂಶವನ್ನೇ ಬರಿತಾ ಹೋದರೆ ಆಯಿತು. ಆ ಪ್ರಶ್ನೆ ಬಂದರೆ ಯಾವ ರೀತಿ ಬರೆಯುವುದು, ಈ ಪ್ರಶ್ನೆ ಬಂದರೆ ಯಾವ ರೀತಿ ಬರೆಯುವಂತಂದು ಚಿಂತೆ ಮಾಡಬೇಕಂತವೇ ಇಲ್ಲ. ಸಾರಾಂಶ ಗೊತ್ತಿದ್ದರೆ ಆಯಿತು, ಸಂಪೂರ್ಣವಾಗಿ ಸಾರಾಂಶವನ್ನು ಬರಿತಾ ಹೋಗುವಂಥದ್ದು. ಒಟ್ಟಿನಲ್ಲಿ ಜಾಜಿ ಮಲ್ಲಿಗೆ ಅಂತ ಒಂದು ಕವಿತೆ ಎಂಬುದು ಒಂದು ಬದುಕಿನಲ್ಲಿ ಅನ್ಯಾಯ, ಶೋಷಣೆ, ದೌರ್ಜನ್ಯಗಳಿಗೆ ಸತತವಾಗಿ ತುತ್ತಾದಂತಹ ವರ್ಗದವರ ಬಗ್ಗೆ, ನೋವಿನ ಬದುಕಿನಲ್ಲಿಯೂ ಕೂಡ ಯಾರ ಮೇಲೂ ದ್ವೇಷ, ವಿಷ ಬೆಳೆಸಿಕೊಳ್ಳದೆ ಬದುಕುವ ಅವರ ಒಂದು ಮನಸ್ಸು, ಕನಸು ಜಾಜಿ ಮಲ್ಲಿಗೆಯಂತೆ ಪರಿಶುದ್ಧವಾದುದು, ಸುಗಂಧಯುತವಾದುದು ಅಂತ ಇಲ್ಲಿ ಕವಿಯು ವಿವರಿಸ್ತಾ ಇದ್ದಾರೆ, ಡಾಕ್ಟರ್ ಸತ್ಯಾನಂದ ಪಾತ್ರೋಟರವರು. ಜಾಜಿ ಮಲ್ಲಿಗೆ ಕವಿತೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.